20 ಕೆಳಗಡೆ ಬಂದರೆ ಸೆಕೆಂಡ್ ಗೇರು, 10 ಕೆಳಗಡೆ ಬಂದರೆ ಫಸ್ಟ್ ಗೇರು. ಓಕೆನಾ? ಆ ಥರ ಸ್ಪೀಡ್ನ ನೋಡ್ಕೊಂಡು ರೆಡ್ಯೂಸ್ ಮಾಡ್ಕೋಬೇಕು. ಇವಾಗ 40 ಕೆಳಗಡೆ ಬಂದರೆ ತರ್ಡ್ ಗೇರಿಗೆ ಹೋಗ್ಬೇಕು ಅಷ್ಟೇ. 30ಯಲ್ಲಿ ಇರುತ್ತಲ್ವಾ, ಮ್ಯಾನೇಜ್ ಆಗುತ್ತೆ. 20 ಅಪ್ಪು 30 ಒಳಗಿದ್ರೆ ಮ್ಯಾನೇಜ್ ಆಗುತ್ತೆ. ಓಕೆನಾ? ಸ್ಪೀಡ್ಗೂ ಗೇರ್ಗೂ ಮ್ಯಾಚ್ ಆಗಬೇಕಷ್ಟೇ, ಏನಿಲ್ಲ. ಅಪ್ ಇದ್ದರೆ ಒಂದು ಸ್ವಲ್ಪ ಸೆಕೆಂಡ್ ಗೇರ್ಗೆ ಹಾಕೋಬಿಡಿ. 30ಯಲ್ಲಿದ್ರು ಅಪ್ಪಲ್ಲಿ ಒಂದು ಸ್ವಲ್ಪ ಹಿಂಗೆ ರೆಡ್ಯೂಸ್ ಆಗ್ತಿರುತ್ತೆ ಸ್ಪೀಡು, ನೀವು ಅಷ್ಟು ಯೂಸ್ ಮಾಡೋದ್ರಲ್ಲಿ. ಆಮೇಲೆ ಮತ್ತೆ ಪುಷಪ್ ಮಾಡ್ಕೊಂಡು ಆಮೇಲೆ ಮತ್ತೆ ಗೇರ್ ಚೇಂಜ್ ಮಾಡ್ಕೊಳ್ಳಿ ಅಷ್ಟೇ. ಡೌನಲ್ಲಿ ಬೇಕಾದ್ರೆ ಅಡ್ವಾನ್ಸ್ ಬೇಕಾದ್ರೆ ಒಂದೊಂದು ಗೇರ್ ಇದು ಮಾಡ್ಕೋಬೋದು. ಸ್ಟ್ರೈಟ್ ಇಟ್ಕೊಳ್ಳಿ. ನೋಡಿ ಅಲ್ಲೂ ಆಕ್ಟಿವಾದವ್ರು ಹೋಗ್ತಾವ್ರಲ್ವ ನಿಮ್ಮ ಪಕ್ಕ, ನೀವು ಹಂಗೆ ರೈಟಿಗೆ ಹಿಡ್ಕೊಂಡ್ರೆ ಅವ್ರ ಪಕ್ಕನೇ ಹೋಗ್ತೀರ, ಫುಲ್ಲು ಟಚ್ ಆಗುತ್ತೆ. ಅದಕ್ಕೆ ಸ್ಟ್ರೈಟ್ ಹಿಡ್ಕೋಬೇಕು ಓವರ್ಟೇಕ್ ಮಾಡೋದ್ಮೇಲೆ, ಮತ್ತೆ ರೈಟಿಗೆ ತೊಗೋಬಾರ್ದು. ಇವಾಗ ತೊಳಿ ರೈಟಿಗೆ. ಓವರ್ಟೇಕ್ ಮಾಡಿದವರು ಮಿರರಲ್ಲಿ ನಿಮಗೆ ಕಾಣಿಸ್ಬೇಕು, ಗೊತ್ತಾಯ್ತಾ? ಬರಬೇಡಿ. ನಾನು ಏನಾದ್ರೆ ಸ್ಪೀಡಪ್ ಮಾಡಿ ಆಕ್ಸಿಲರೇಟ್ ಮಾಡಿ ಹಿಂಗೆ ನಿಧಾನಕ್ಕೆ ಬರಬೇಕಾಯ್ತಾ. ಸ್ಟೇರಿಂಗ್ ರೊಟೇಟ್ ಮಾಡಬೇಡಿ. ಬಂತಲ್ವ ಇವಾಗ ವೆಹಿಕಲ್ಲು, ಇಲ್ಲಿವರೆಗೆ ಸ್ಪೇಸ್ ಆಯ್ತಲ್ಲ, ನೀವು ಯೂಸ್ ಮಾಡ್ಕೋಬೇಕು ನಿಧಾನಕ್ಕೆ. ಹಂಗೆ ಸಡನ್ನಾಗಿ ಲೆಫ್ಟಿಗೆ ಟರ್ನ್ ಹೋಗ್ಬಿಡಿ. ನಿಧಾನ ಆಕ್ಸಿಲರೇಟ್ ಮಾಡಬೇಡಿ, ನಿಧಾನಕ್ಕೆ ಟರ್ನ್ ಮಾಡ್ಕೊಳ್ಳಿ. ಸಾಕು ಹೋಲ್ಡ್ ಮಾಡಿ, ಕ್ರಾಸ್ ಆಗಲೇಬೇಕು. ಇನ್ನೊಂದು ಚೂರು ಟರ್ನ್ ಮಾಡಿ, ಹೋಲ್ಡ್. ಓಕೆನಾ? ಇನ್ನೊಂದು ಚೂರು. ಇವಾಗ ನಿಧಾನಕ್ಕೆ ಸ್ಟ್ರೈಟ್ ಮಾಡಿ ಹಿಂಗೆ ಹೋಲ್ಡ್ ಮಾಡಿ ನಿಧಾನಕ್ಕೆ ನೋಡಬೇಕಾಯ್ತಾ. ಒಂದೇ ಸಲ ರೊಟೇಟ್ ಮಾಡಬಾರ್ದು ಲೆಫ್ಟಿಗೆ. ಅದಿನ್ನೂ ಸ್ಪೇಸ್ ಐತಲ್ವಾ, ಸ್ಪೇಸ್ ಇದ್ದಂಗೆ ಆ ಕಡೆಗೆ ಹೋದರೆ ಒಂಚೂರು ಲೆಫ್ಟಿಗೆ ಹೋಗ್ತಾ ಇದ್ರೆ ರೈಟಿಗೆ ರಿಲೀಸ್ ಮಾಡ್ತಾ ಬರಬೇಕು. ಓಕೆನಾ? ಗೇರ್ ಚೇಂಜ್. ಇಲ್ಲಿ ಮತ್ತೆ ಇದ್ರ ಮೇಲೆ ಹತ್ತುತ್ತೆ, ಇಲ್ಲಿರೋದು. ಸ್ಟ್ರೈಟ್ ಮಾಡ್ಕೊಳ್ಳಿ ನಿಧಾನ. ಗೇರ್ ಚೇಂಜ್.
ನಾನು ಸೆಕೆಂಡಿಂದ ಸ್ಟ್ರೈಟ್ ಥರ್ಡ್ ಹಾಕ್ಬಿಟ್ಟೆ ಫೋರ್ತ್ ಹಾಕ್ಬೇಕಾ? ಅಂದರೆ ಸ್ಪೀಡ್ ಮ್ಯಾಚ್ ಆಗಬೇಕಲ್ಲ. ಅಂದರೆ ನಾನು ಸಡನ್ಲಿ ಏನಾದರೂ 40 ಮಾಡಿದರೆ ಸೆಕೆಂಡಿಂದ ಫೋರ್ತ್ ಹಾಕೋಕ್ಕಾಗಲ್ಲ. ಹಾಕ್ಬೋದು ಸ್ಪೀಡ್ ಮ್ಯಾಚ್ ಆಗಿದ್ರೆ ಸಾಕು. ಯಾವ ಗೇರಿಂದ ಯಾವ ಗೇರಿಗಾದ್ರು ಶಿಫ್ಟ್ ಮಾಡ್ಬೋದು, ನಿಮ್ಗೆ ಆರ್ಡರ್ ವೈಸ್ ಹಾಕ್ಬೇಕಂತ ಏನಿಲ್ಲ, ಬಟ್ ಸ್ಪೀಡ್ ಮ್ಯಾಚ್ ಆಗಿರ್ಬೇಕು ಅಷ್ಟೇ. ಓಕೆನಾ? ಆ ಥರ ಹಾಕ್ಬಾರ್ದು, ಆರ್ಡರ್ ವೈಸೇ ಟೈಟ್ ಆಗ್ತಿರೋದು. ಬ್ರೇಕ್ ಇಟ್ಕೊಂಡು ಬ್ರೇಕ್ ಇಟ್ಕೊಂಡಲ್ಲ, ಕ್ಲಚ್ ನೀವು ಯೂಸ್ ಮಾಡ್ತಿಲ್ಲ ಕರೆಕ್ಟಾಗಿ. ಕ್ಲಚ್ ಫುಲ್ ಕ್ಲಚ್ ಹಾಕ್ಬೇಕು. ಲೆಫ್ಟ್ ಇಂಡಿಕೇಟರ್ ಬನ್ನಿ, ಲೆಫ್ಟಿಗೆ ಟರ್ನ್ ಮಾಡಿ, ಫುಲ್ ಟರ್ನ್ ಮಾಡಿ. ರೈಟ್ ತೊಳಿ ಒಂದು ಸ್ವಲ್ಪ, ಸಾಕು. ಲೆಫ್ಟ್ ತೊಳಿ, ಇನ್ನೊಂದು ಸ್ವಲ್ಪ ಮುಂದೆ ಸ್ಟ್ರೈಟ್ ಮಾಡಿ. ಸ್ಟಾಪ್. ನ್ಯೂಟ್ರಲ್. ಹಂಗೆ ಎತ್ತಿ ಹ್ಯಾಂಡ್ ಬ್ರೇಕ್ನ ಇಳಿಸಿ ಕೆಳಗೆ ಹಿಂಗೆ ಎತ್ತಬೇಕಾಯ್ತಾ? ಆ ಟೀಚ್ ಲಾಕ್ ಆಗಬೇಕು. ಲಿಫ್ಟ್ ಮಾಡಿ, ಪ್ರೆಸ್ ಮಾಡಿ, ಮೇಲಕ್ಕೆ ಎತ್ತಿ. ಬಂತಲ್ವಾ? ಇವಾಗ ಎತ್ತಿ. ಓಕೆ, ವಿಂಡೋ ಆಫ್.